ನಮಸ್ಕಾರ ಗೆಳೆಯರೇ, ಮತ್ತೊಮ್ಮೆ ಮಾರ್ಕೆಟ್ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮಾರ್ಕೆಟ್ನಲ್ಲಿ ಏನೆಲ್ಲ ಆಯಿತು ಅಂತ ನೋಡುವ. ಮೊದಲಿಗೆ ಇಂಡೆಕ್ಸ್ ನೋಡುವ. ಇವತ್ತು ನಿಫ್ಟಿ 50 ಆಗಿರ್ಬೋದು, ನಿಫ್ಟಿ ಬ್ಯಾಂಕ್ ಆಗಿರ್ಬೋದು, ಎಲ್ಲವೂ ನೆಗೆಟಿವಲ್ಲಿ ಕ್ಲೋಸ್ ಆಯಿತು. ನೀವು ಇಲ್ಲಿ ನೋಡ್ತಾ ಇರ್ಬೋದು. ನಿಫ್ಟಿ 50 ಆಲ್ಮೋಸ್ಟ್ 0.5% ಕೆಳಗೆ ಇತ್ತು. ನಿಫ್ಟಿ ಬ್ಯಾಂಕ್ ಕೂಡ ಹಾಗೆ ಮೋರ್ ದೆನ್ 0.5% ಕೆಳಗಿತ್ತು. ಸೆನ್ಸೆಕ್ಸ್ ಕೂಡ ನೆಗೆಟಿವಲ್ಲಿ ಇವತ್ತು ಕ್ಲೋಸ್ ಆಯಿತು. ನಿಫ್ಟಿ IT ಫ್ಲ್ಯಾಟ್ ಇತ್ತು. ಅದಲ್ಲದೆ ನಿಫ್ಟಿ ಮೆಟಲ್ ಮಾತ್ರ ಸ್ವಲ್ಪ ಇವತ್ತು ಗೈನ್ ಮಾಡಿತ್ತು. ಇನ್ನು ಮುಂದಿನ ಶೇರ್ ನೋಡೋದಾದರೆ ರಿಲಯನ್ಸ್ನವರು ಇವತ್ತಿನ ರಿಸಲ್ಟನ್ನು ಅಪ್ಡೇಟ್ ಕೊಟ್ಟಿದ್ದಾರೆ. ಅದು ಆಲ್ಮೋಸ್ಟ್ ಅವರ ಪ್ರಾಫಿಟ್ ಇದೆಯಲ್ಲ ಇಯರ್ ಆನ್ ಇಯರ್, ಅದು 78% ಹೈಕ್ ಆಗಿದೆ. ಮತ್ತೊಂದು ಒಳ್ಳೆ ಕಾಮೆಂಟ್ರಿನೂ ಕೊಟ್ಟಿದ್ದಾರೆ. ಎವ್ರಿ 4 to 5 years ರಿಲಯನ್ಸ್ ಡಬಲ್ ಆಗುತ್ತೆ ಅಂತೇಳಿ. ಅದಲ್ಲದೆ ಅವರದ್ದು ರೆವೆನ್ಯೂ ಕೂಡ ಜಾಸ್ತಿ ಆಗಿದೆ, EBIT ಕೂಡ ಜಾಸ್ತಿ ಆಗಿದೆ ಕಂಪೇರ್ ಟು ಲಾಸ್ಟ್ ಇಯರ್. ಇನ್ನು ಮುಂದಿನ ಶೇರ್ ನೋಡೋದಾದರೆ ಆಕ್ಸಿಸ್ ಬ್ಯಾಂಕ್. ನಿಮಗೆ ಗೊತ್ತಿರ್ಬೋದು, ನಿನ್ನೆ ಇವತ್ತು ರಿಸಲ್ಟ್ ಬಂದಿತ್ತು. ಈ ರಿಸಲ್ಟ್ನಿಂದಾಗಿ ಇವತ್ತು ಶೇರ್ 5%ಗಿಂತಲೂ ಜಾಸ್ತಿಯಾಗಿ ಬಿತ್ತು ಮಾರ್ಕೆಟ್ನಲ್ಲಿ. ಇದಕ್ಕೆ ಪ್ರಮುಖ ಕಾರಣ ಎಂದರೆ ಪ್ರಾಫಿಟ್ನಲ್ಲಿ ಡಿಕ್ಲೈನ್ ಆಗಿತ್ತು. ಅದಲ್ಲದೆ ಇವತ್ತು NPA ಇದೆಯಲ್ಲ, ಅದು ಜಾಸ್ತಿ ಆಗಿದೆ. ಗ್ರಾಸ್ NPA ಆಗಿರ್ಬೋದು, ನೆಟ್ NPA ಆಗಿರ್ಬೋದು. NII ಕೂಡ ಫ್ಲ್ಯಾಟ್ ಇದೆ. ಇದೇ ಪ್ರಮುಖ ಕಾರಣ ಇದಿಷ್ಟು ಕರೆಕ್ಷನ್ ಕಾಣಲಿಕ್ಕೆ. ಇನ್ನು ನಾಳೆ HDFC ಮತ್ತು ICICI ಬ್ಯಾಂಕ್ನ ರಿಸಲ್ಟ್ ಕೂಡ ಬರ್ತಾ ಇದೆ. ಇದು ಹೇಗೆ ಬರುತ್ತೆ ಅನ್ನೋದು ನೋಡಬೇಕು. ಅದಲ್ಲದೆ HDFC ಅವರದ್ದು ಬೋನಸ್ ಕೂಡ ಅನೌನ್ಸ್ ಮಾಡೋ ಚಾನ್ಸಸ್ ಇದೆ. ಅವರು ಆಲ್ರೆಡಿ ಹೇಳಿದ್ದಾರೆ, ಜುಲೈ 19ಗೆ ನಾವು ಅನೌನ್ಸ್ ಮಾಡ್ತೀವಿ ಅಂತೇಳಿ. ಈಗ ಆಕ್ಸಿಸ್ ಬ್ಯಾಂಕ್ ಇದು ಇಷ್ಟು ಕೆಳಗೆ ಬಂದಿದೆ ರಿಸಲ್ಟ್. ಇನ್ನು ನೋಡಬೇಕು HDFC ಅವ್ರದ್ದು ರಿಸಲ್ಟ್ ಹೇಗೆ ಬರುತ್ತೆ ಅಂತೇಳಿ. ಇದರ ರಿಯಾಕ್ಷನ್ ನಿಮಗೆ ಮಂಡೇ ಮಾರ್ಕೆಟಲ್ಲಿ ಗೊತ್ತಾಗುತ್ತೆ. ಇನ್ನು ಮುಂದಿನ ಶೇರ್ ನೋಡಿದರೆ ವಿಪ್ರೋ. ನಿಮಗೆ ಗೊತ್ತಿರ್ಬೋದು, ನಿನ್ನೆ ಇವ್ರದ್ದು ರಿಸಲ್ಟ್ ಬಂದಿತ್ತು. ರಿಸಲ್ಟ್ ಒಳ್ಳೆದಿತ್ತು ಕಂಪೇರ್ಡ್ ಟು ಟೆಕ್ ಮಹೀಂದ್ರ ಆಗಿರ್ಬೋದು, TCS ಆಗಿರ್ಬೋದು. ಇದರಿಂದಾಗಿ ಇವತ್ತು ಈ ಶೇರ್ನಲ್ಲಿ ಒಳ್ಳೆ ಮೂಮೆಂಟಮ್ ಕಾಣಿತ್ತು ನಮಗೆ. ಆಲ್ಮೋಸ್ಟ್ 2.5% ಮೇಲೋಗಿ 266 ಕ್ಲೋಸ್ ಆಯಿತು. ಇನ್ನು ಮುಂದಿನ ಶೇರ್ ನೋಡಿದರೆ ಕ್ಲೀನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಲಿಮಿಟೆಡ್ ಅಂತೇಳಿ. ಇವತ್ತು ಇದು 8%ಗಿಂತಲೂ ಮೇಲೆ ಬಿತ್ತು. ಇದಕ್ಕೆ ಪ್ರಮುಖ ಕಾರಣ ಅಂದರೆ ಇವರದೊಂದು ರಿಸಲ್ಟ್ ಇವತ್ತು ಬಂದಿತ್ತು. ರಿಸಲ್ಟ್ ಆ್ಯಕ್ಚುಲಿ ಒಳ್ಳೆ ಬಂದಿದೆ, ನೀವು ನೋಡ್ತಾ ಇರ್ಬೋದು. ಇವತ್ತು ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಇಯರ್ ಆನ್ ಇಯರ್ ಜಂಪ್ ಆಗಿದೆ, ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೆಳಗೆ ಇತ್ತು. ಟೋಟಲ್ ಆಪ್ರೇಟಿಂಗ್ ಇನ್ಕಮ್ 7%ನಷ್ಟು ಕ್ವಾರ್ಟರ್ ಕೆಳಗೆ ಇತ್ತು, ಬಟ್ ಇಯರ್ ಆನ್ ಇಯರ್ ಆಲ್ಮೋಸ್ಟ್ 3% ಮೇಲೆ ಇದೆ. ಟೋಟಲ್ ನೆಟ್ ಇನ್ಕಮ್ ಇದೆಯಲ್ಲ ಬಿಫೋರ್ ಟ್ಯಾಕ್ಸಸ್, ಅದು ಕೂಡ ಹಾಗೆ ಇಯರ್ ಆನ್ ಇಯರ್ ಹೈ ಇದೆ, ಕ್ವಾರ್ಟರ್ ಕೆಳಗಿದೆ. EPS ಕೂಡ ಹಾಗೆ ಕ್ವಾರ್ಟರ್ ಆನ್ ಕೆಳಗಿದೆ, ಇಯರ್ ಆನ್ ಇಯರ್ ಒಳ್ಳೆ ಇದೆ. ಇಯರ್ ಆನ್ ಇಯರ್ ಒಳ್ಳೆ ಪ್ರಾಫಿಟ್ ಕೂಡ ಇವರು ತೋರಿಸ್ತಾರೆ. ಸ್ಟಿಲ್ ಇದಕ್ಕೆ ಯಾಕೆ ಕೆಳಗೆ ಬಿತ್ತಂತೆ ಒಂದು ನ್ಯೂಸು ರಿಸಲ್ಟ್ ಬಿಡೋ ಟೈಮಲ್ಲಿ ಪ್ರಮೋಟರ್ನವ್ರು ಏನು ಮಾಡ್ತಿದ್ದಾರೆ ಅಂದರೆ, ಇವರದ್ದು ಸ್ಟೇಕ್ ಇದೆಯಲ್ಲ ಈ ಕಂಪನಿ, ಅದನ್ನು ಸೇಲ್ ಮಾಡ್ತಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅಫಿಷಿಯಲ್ ಆಗಿ ಅಲ್ಲ, ಇನ್ನು ನ್ಯೂಸ್ ಬರ್ತಾ ಇದೆ ಅವರು ಸೇಲ್ ಮಾಡ್ತಿದ್ದಾರೆ ಇದರಲ್ಲಿ ಕ್ಲೀನ್ ಸೈನ್ಸ್ನಲ್ಲಿರೋ ಅವರ ಸ್ಟೇಕ್ ಅನ್ನುವಂಥಲ್ಲಿ. ಇದೇ ಪ್ರಮುಖ ಕಾರಣ ಇದು ಒಳ್ಳೆ ರಿಸಲ್ಟ್ ಹೊರತಾಗಿ ಮೋರ್ ದೆನ್ 8% ಕೆಳಗೆ ಬರಲಿಕ್ಕೆ. ಇನ್ನು ಕೊನೆಯ ಶೇರ್ ನೋಡೋದಾದರೆ GMDCಯಲ್ಲಿ ಇವತ್ತು 14%ನಷ್ಟು ಮೇಲೆ ಹೋಯಿತು. ಇದು ಬಹಳ ದಿನಗಳ ನಂತರ ಇಷ್ಟು ಮೇಲೆ ಹೋಗ್ತಾ ಇರೋದು ಈ ಶೇರ್. ನೀವು ನೋಡ್ತಾ ಇರ್ಬೋದು, ಲಾಸ್ಟ್ 5 ಡೇಸಲ್ಲಿ ಇದರದ್ದು ರಿಟರ್ನ್ 13% ಅಷ್ಟೇ. ಲಾಸ್ಟ್ 6 ಮಂತ್ಸಲ್ಲಿ ಇದು ರಿಟರ್ನ್ 32%, ಬಟ್ ಒಂದೇ ದಿವಸದಲ್ಲಿ ಇದು ಮೋರ್ ದೆನ್ 14% ಅಷ್ಟು ರಿಟರ್ನ್ ಕೊಡ್ತು. ಇದಕ್ಕೆ ಪ್ರಮುಖ ಕಾರಣ ಅಂದರೆ ಒಂದು ನ್ಯೂಸ್ ಬರ್ತಿದೆ, ಅದೇನೆಂದರೆ ರೇರ್ ಅರ್ತ್ ಮ್ಯಾಗ್ನೆಟ್ ಕ್ರಿಸಿಸ್ ಸ್ಪಾರ್ಕ್ ಗೌರ್ಮೆಂಟ್ ಆ್ಯಕ್ಷನ್. ಅಂದರೆ ಈ ರೇರ್ ಅರ್ತ್ ಮ್ಯಾಗ್ನೆಟ್ ಇದೆಯಲ್ಲ, ಅದನ್ನು ನೀವು ಈ EV ಯೂಸಿಗೆ ಯೂಸ್ ಮಾಡ್ತಾರೆ. ಅದನ್ನು ಇವರು ಏನು ನೋಡಿಲ್ಲ, GMC ಡೆವಲಪಿಂಗ್ ವರ್ಟಿಕಲ್ ಇಂಟಿಗ್ರೇಟೆಡ್ ರೇರ್ ಅರ್ತ್ ಆಪರೇಷನ್ ಫ್ರಮ್ ಮೈನಿಂಗ್ ಎಟ್ ಅಹಮದಾಬಾದ್ ಟು ಸಪರೇಷನ್ ಆ್ಯಂಡ್ ಆಕ್ಸೈಡ್ ಪ್ರೊಡಕ್ಷನ್ ಇನ್ ಪರೋಚ್. ಈ ನ್ಯೂಸ್ನಿಂದಾಗಿ ಇದು ಇವತ್ತು ಇಷ್ಟು ಏರಿಕೆಯನ್ನು ಕಂಡಿತ್ತು. ಇದಾಗಿತ್ತು ಕೆಲವರು ಇವತ್ತಿನ ಕೆಲವು ಪ್ರಮುಖ ಶೇರ್ಗಳು. ಇದೇ ರೀತಿ ಹೆಚ್ಚಿನ ಸುದ್ದಿಗಳಿಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ.